ಹಾಯ್ ಎವ್ರಿವನ್, ನಾನು ಯಾರು ಅಂತ ನಿಮ್ಮೆಲ್ಲರಿಗೂ ನೆನಪಿದ್ದೀನ ಬಿಕಾಸ್ ಆಫ್ಟರ್ ಅ ಲಾಂಗ್ ಗ್ಯಾಪ್ ನಾನು ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ವೆಲ್. ಸೊ ಇವತ್ತು ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತಂದರೆ 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಸಾಲಿಡ್ಸ್ ಫುಡ್ ಸ್ಟಾರ್ಟ್ ಮಾಡಬೇಕು ಅಲ್ವಾ. ಸೊ ಅದರಲ್ಲಿ ಮೊದಲಿಗೆ ನಾನು ರಾಗಿ ಸರಿ ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು 2 kg ಅಷ್ಟು ರಾಗಿ ಒಂದು 5-6 ಸಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಏಂತಕ್ಕಂದರೆ ಇದರಲ್ಲಿ ತುಂಬ ಧೂಳು ಮಣ್ಣೆಲ್ಲ ಇರುತ್ತಲ್ಲ, ಮಗುಗೆ ತಿನ್ನಿಸ್ತೀವಿ, ಆದ್ದರಿಂದ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋದಾದರೆ ಬ್ರೌನ್ ರೈಸ್ 100 ಗ್ರಾಮ್ಸು, ಹೆಸರು ಕಾಳು, ತೊಗರಿಬೇಳೆ, ಮೈಸೂರು ಬೇಳೆ, ಉದ್ದಿನಬೇಳೆ ಇವೆಲ್ಲನೂ ಒಂದೊಂದು ಸ್ಪೂನು, ಮತ್ತು 10-12 ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಳ್ಳಿ. ಸೊ ಇವೆಲ್ಲವನ್ನು ಕೂಡ ಒಂದ್ಸಲ ನೀಟಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ಸ್ನೇಹಿತರೆ, ನೀವು ಬೇಕಾದರೆ ಇದಕ್ಕೆ ನಿಮ್ಮ ಮನೆಯಲ್ಲೇ ಸಣ್ಣ ಅಕ್ಕಿ ಇರುತ್ತಲ್ಲ ಅದನ್ನು ಕೂಡ ಬೇಕಾದರೆ ಯೂಸ್ ಮಾಡ್ಬೋದು. ನಾನು ಈ ಬ್ರೌನ್ ರೈಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಗುಗೆ ಕೊಟ್ಟರೆ ಹೆಲ್ತಿಗೆ ಒಳ್ಳೆಯದು ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 2 ಗ್ಲಾಸಷ್ಟು ರಾಗಿನ ಹುರ್ಕೋತಾ ಇದ್ದೀನಿ. ಸೊ ನೀವು ಸ್ಟಾರ್ಟಿಂಗ್ ಮಾಡೋದಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ. ಏಂತಕ್ಕಂದರೆ ಮಕ್ಕಳಿಗೆ ಸ್ಟಾರ್ಟಿಂಗೇ ಅರಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಈ ಸ್ಟಾರ್ಟಿಂಗೇ ರಾಗಿ ಸರಿ ಕೊಡೋದ್ರಿಂದ ನಿಮ್ಮ ಮಕ್ಕಳಿಗೆ ಬೋನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಮತ್ತು ಕ್ಯಾಲ್ಶಿಯಮು ಪ್ರೋಟೀನ್ ಎಲ್ಲ ಇರೋದ್ರಿಂದ ಇದು ಕೊಟ್ಟರೆ ಒಳ್ಳೆಯದು. ಸೊ ಇದು ಒಂದು 5 to 6 ಮಿನಿಟ್ಸ್ ನೀವು ಹುರ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಏಂತಕ್ಕಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಬಾದಾಮ್ ಮತ್ತು ಗೋಡಂಬಿ ಕೂಡ ಹುರ್ಕೋತಾ ಇದ್ದೀನಿ. ಇದೇನು ಜಾಸ್ತಿ ಬೇಡ, ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇಲ್ಲಿ ಕಾಳುಗಳನ್ನ ಕೂಡ ಹುರ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಬೇಕಿದ್ರೆ ನೀವು ಗೋಧಿ ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಆ್ಯಡ್ ಮಾಡ್ಕೋತಾ ಇಲ್ಲ, ಬಿಕಾಸ್ ಮಗುಗೆ ಜೀರ್ಣ ಆಗುತ್ತೋ ಇಲ್ವೋ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೀವು ನನ್ನ ಒಂದು ಸಜೆಷನ್ಸ್ ಏನು ಅಂತಂದರೆ, ಸ್ಟಾರ್ಟಿಂಗೆ ನೀವು ಮಗುಗೆ ಕೊಡೋದಾದರೆ ಆದಷ್ಟು ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಮಾಡಿ. ಸೊ ಅದು ಅರಗಿಸ್ಕೊಳ್ಳುತ್ತೆ ಅಂತಂದರೆ ನೀವು ಬೇಕಿದ್ರೆ ಸ್ವಲ್ಪನೇ ಕ್ವಾಂಟಿಟೀಸು ಇಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಬೇಕಿದ್ರೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಫೈನಲಿ ನಾವು ಇವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಫುಲ್ಲು ಸಾಫ್ಟಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಮತ್ತು ಇನ್ನೊಂದು ಐಟಮ್ ಇದರಲ್ಲಿ ಮಿಸ್ ಮಾಡಿದ್ದೀನಿ, ಜೀರಿಗೆ ಕೂಡ ಹುರಿದು ಹಾಕ್ಕೋಬೇಕಾಗುತ್ತೆ. ಅದನ್ನು ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಅದನ್ನು ಮಿಸ್ ಮಾಡ್ದಂಗೆ ಹಾಕ್ಕೊಳ್ಳಿ. ಸ್ನೇಹಿತರೆ, ಇವಾಗ ನೀವು ಇದು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಪೌಡರ್ ಆಗಿದೆ ಅಂತ. ಸೊ ಇದನ್ನು ನಾನು ಮಿಷಿನಲ್ಲಿ ಪೌಡರ್ ಮಾಡಿಸ್ಕೊಬಂದಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ಜರಡಿ ಮಾಡೋದಂತ ತೋರಿಸ್ತೀನಿ. ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಇಲ್ಲ ನೈಸಾಗಿರೋ ವೇಲ್ ತಗೊಂಡು ನೋಡಿ ಹಿಟ್ಟನ್ನ ಹಿಂಗೆ ಹಾಕ್ಕೊಂಡು ಹಿಂಗೆ ಜರಡಿ ಮಾಡ್ಕೋಬೇಕಾಗುತ್ತೆ. ಸೊ ಆವಾಗ ವೈಟ್ ಆಗಿರೋದೆಲ್ಲ ಪೌಡರ್ ಒಳಗಡೆ ಹೋಗುತ್ತೆ, ಮತ್ತು ಅದ್ರ ಮೇಲೆ ಬ್ಲ್ಯಾಕ್ ಥರ ಬರುತ್ತೆ. ಅದನ್ನು ನಾವು ಸಪ್ರೇಟಾಗಿ ಸೈಡ್ಗೆ ಎತ್ತಿಡಬೇಕು, ಅದನ್ನು ಮಗುಗೆ ಹಾಕಬಾರ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಬ್ಲ್ಯಾಕ್ ಏನಿದೆ ಅದನ್ನು ನಾನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಇವಾಗ ಒಳಗಡೆ ವೈಟ್ ಆಗಿರೋ ಪೌಡ್ರ್ ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಫೈನಲಾಗಿ ನಿಮಗೆ ಅದು ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಬ್ಲ್ಯಾಕ್ ಇದೆ ನೋಡಿ. ನಾನಿಲ್ಲಿ ಒಂದು ಬಾಕ್ಸ್ಗಾಗೋ ಅಷ್ಟು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ, ಮಿಕ್ಕಿದೆಲ್ಲ ಹಾಗೆ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಸೊ ಡಿಫ್ರೆನ್ಸ್ ನೀವು ನೋಡ್ತಾ ಇರ್ಬೋದು, ಇದೆಷ್ಟು ವೈಟ್ ಆಗಿದೆ ಅಂತ. ಇಷ್ಟು ಪೌಡರ್ ಆಗಿದೆ ಫೈನಲಿ ನನಗೆ. ಇಲ್ಲಿ ಬ್ಲ್ಯಾಕ್ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತ. ಸೊ ಇವಾಗ ತಯಾರಿಸೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನಲ್ಲಿ ಕಾಫಿ ಗ್ಲಾಸ್ ಅಷ್ಟು ಅಳತೆಯಲ್ಲಿ 2 ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಗ್ಲಾಸ್ ಅಳತೆಯಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೀರು ಸ್ವಲ್ಪ ಕಾಯೋಕ್ಕೆ ಬಿಡಿ. ಅಷ್ಟರಲ್ಲಿ ಒಂದು ಬೌಲ್ ತೊಗೊಳ್ಳಿ. ನಾವು ಇವಾಗ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ 1/2 ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟುಗಳಿಲ್ಲದೆ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಸ್ನೇಹಿತರೆ, ಇನ್ನೊಂದು ಏನು ಅಂತಂದರೆ, ನೀವು ಸ್ಟಾರ್ಟಿಂಗ್ಗೆ ನಿಮ್ಮ ಮಗುಗೆ ನೀವು ರಾಗಿ ಸರಿ ಸ್ಟಾರ್ಟ್ ಮಾಡೋದಾದರೆ ಸ್ಟಾರ್ಟಿಂಗಿಗೆ ಡೈರೆಕ್ಟಾಗಿ ಕಾಳುಗಳ ಜೊತೆ ಕೊಡಬೇಡಿ. ಜಸ್ಟ್ ಬರೀ ಪ್ಲೈನ್ ರಾಗಿ ಸರಿ ಕೊಡಿ. ಏನಂತಕ್ಕಂದರೆ ಸ್ಟಾರ್ಟಿಂಗ್ಗೆ ಮಕ್ಕಳಿಗೆ ಅರಗಿಸ್ಕೊಳ್ಳೋಕ್ಕಾಗಲ್ಲ. ನೀವು ಕಾಳುಗಳು ಕೊಟ್ಟರೆ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಬರುತ್ತೆ, ಇಲ್ಲ ಮೋಷನ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವು ಪ್ಲೈನ್ ರಾಗಿ ಸರಿ ಕೊಡಿ. ಸೊ ಅದು ಡೈಜೆಸ್ಟ್ ಆಗುತ್ತೆ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ನೀವು ಕಾಳುಗಳು ಮತ್ತು ಡ್ರೈ ಫ್ರೂಟ್ಸು ಏನಿದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದು ಗಂಟುಗಳಿಲ್ಲದ ರೀತಿ ಮಿಕ್ಸ್ ಆಗಿದೆ. ಸೊ ಇವಾಗ ನಾವು ನೀರು ಇಟ್ಟಿದ್ವಲ್ಲ ಇದು ಕಾದಿದೆ. ಸೊ ಇವಾಗ ಇದರಲ್ಲಿ ನಾನು 3/4 ಗ್ಲಾಸ್ ಅಷ್ಟು ನೀರು ತಗೋತಾ ಇದ್ದೀನಿ.
ಸೊ ಈ ನೀರು ಏನಕ್ಕೆ ಅಂತಂದರೆ ಮಗುಗೆ ನಾವು ತಿನ್ನಿಸ್ತೀವಲ್ವ, ಸೊ ತಿನ್ನಿಸ್ಬೇಕಾದ್ರೆ ಕುಡಿಸೋಕ್ಕೆ. ಇದು ಬೆಚ್ಚಗಾದ್ಮೇಲೆ ಕುಡಿಸಿದ್ರೆ ಮಗುಗೆ ಏನು ಕೋಲ್ಡ್ ಆಗಲ್ಲ. ಇಲ್ಲಿ 3/4 ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಮಿಕ್ಕಿದ ನೀರು ಏನಿದೆಯಲ್ಲ ಅದಕ್ಕೆ ನಾವು ಕಲಸಿ ಏನಿಟ್ಕೊಂಡಿದ್ಯಲ್ಲ ಅದನ್ನು ಹಾಕ್ಕೋಬೇಕಾಗುತ್ತೆ. ಒಂದಂತೂ ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ಸಿಮ್ ಅಂತೂ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಬಿಡ್ಬೇಕು. ಏನಕ್ಕಂದರೆ ಬೇಗ ಉಂಡೆಗಳಾಗ್ಬಿಡುತ್ತೆ ಮತ್ತು ಗಂಟಾಗ್ಬಿಡುತ್ತೆ. ಸೊ ಕೊನೆಯದಾಗಿ ಏನಿರುತ್ತಲ್ಲ ಬ್ಲ್ಯಾಕ್ ಹಾಕೋಬೇಡಿ. ಸೊ ಇಲ್ಲಿ ಸಿಮ್ ಅಂತೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇಲ್ಲಿ 10ರಿಂದ 12 ನಿಮಿಷ ಫುಲ್ಲು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ನೀವೇನಾದರೂ ಮಿಕ್ಸ್ ಮಾಡದೇ ಇದ್ದರೆ ಅದು ಸಣ್ಣದಾಗಿ ಉಂಡೆಗಳಾಗ್ಬಿಡುತ್ತೆ. ಸೊ ಮಗುಗೆ ತಿನ್ನಿಸ್ತೀವಲ್ವ, ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ, ಆವಾಗ ಏನೂ ಉಂಡೆಗಳಾಗಲ್ಲ. ನೀವು ಎಷ್ಟು ಮಿಕ್ಸ್ ಮಾಡ್ತಾ ಇರ್ತೀರ ಅಷ್ಟು ಬೇಗ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಮತ್ತು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂದರೆ, ಯಾವುದೇ ಮಗುಗಾದರೆ ಸ್ಟಾರ್ಟಿಂಗ್ ಸಾಲಿಡ್ಸ್ ಫುಡ್ ಸ್ಟಾರ್ಟ್ ಮಾಡಿದ್ಮೇಲೆ ಮೋಷನ್ ಪ್ರಾಬ್ಲಮ್ ಆಗೋದು ಇಲ್ಲ ವಾಮಿಟಿಂಗ್ ಆಗೋದು ಕಾಮನ್ನು. ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಬಿಕಾಸ್ ನಾನು ಈ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಕಾಣಿಸ್ತಿದೆಯಲ್ಲ, 1/4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀವು ಸಣ್ಣದಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ, ಮಿಕ್ಸ್ ಮಾಡ್ತಾ ಬನ್ನಿ. ಸೊ ಮಿಕ್ಸ್ ಮಾಡ್ತಾಯಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಿದೆಯಾ ನೋಡಿ, ಸ್ವಲ್ಪನೇ ಗಟ್ಟಿಗೆ ಆಗ್ತಾ ಇದೆ. ಎಲ್ಲೂ ಉಂಡೆ ಏನೂ ಕಾಣಿಸ್ತಾ ಇಲ್ಲ ನಿಮಗೆ. ಸೊ ಇದು ತುಪ್ಪ ನಾನು ಅರಿಶಿನ ಹಾಕಿ ಚೆನ್ನಾಗಿ ಕಾಯಿಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಮಗುಗೆ ಏನೂ ಕೋಲ್ಡ್ ಆಗಲ್ಲ, ಆದ್ದರಿಂದ ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ನೀವು ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಹೇಗೆ ಗಟ್ಟಿ ಆಗ್ತಾಯಿದೆ ಅಂತ. ನೀವು ಮಿಕ್ಸ್ ಮಾಡಿದಷ್ಟು ಇದೊಂದು ಸಲ ಹಲ್ವಾ ಥರ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಮಗುಗೆ ಕೊಡೋದಾದರೆ ಸ್ವಲ್ಪ ನೀರು ಥರನೇ ಕೊಡಿ. ಸ್ಟಾರ್ಟಿಂಗೇ ಗಟ್ಟಿಯಾಗಿ ಕೊಟ್ಟರೆ ಮೋಷನ್ಸು ಸ್ವಲ್ಪ ಮಗುಗೆ ಗಟ್ಟಿ ಆಗುತ್ತೆ. ಇಲ್ಲಿ ಪಿಂಚ್ ಆಫ್ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಕೊಡಬಾರ್ದು ಅಂತಾರೆ, ಲೈಕ್ ನಾನು ಜಸ್ಟ್ ಪಿಂಚ್ ಆಫ್ ಅಷ್ಟು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಲೈಕ್ ಸಾಲ್ಟ್ ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣ ಆಗುತ್ತೆ ಅಂತಾರೆ, ಅದಕ್ಕೋಸ್ಕರ. ಸೊ ಸ್ಟಾರ್ಟಿಂಗಲ್ಲಿ ಮಗುಗೆ ಏನು ಟೇಸ್ಟ್ ಗೊತ್ತಾಗಲ್ಲ ಅಂತಾರೆ. ಸೊ ನಾವು ಸ್ಟಾರ್ಟಿಂಗ್ ಏನು ರೂಢಿ ಮಾಡಿರ್ತೀವಲ್ವ ಅದೇ ರೂಢಿ ಆಗೋದು. ಮತ್ತು ನೀವು ಪ್ಲೈನ್ ರಾಗಿ ಸರಿ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಜಸ್ಟ್ ನಾನು ಇವಾಗ ಏನು ಮೆಥಡಲ್ಲಿ ಮಾಡಿದ್ದೀನಲ್ಲ ಸೇಮ್ ಅದೇ ಮೆಥಡು. ಅದಕ್ಕೆ ಗ್ರೈನ್ಸ್ ಹಾಕೋತೀವಿ, ಇದಕ್ಕೆ ಗ್ರೈನ್ಸ್ ಹಾಕ್ಕೊಳ್ಳಲ್ಲ, ಅಷ್ಟೇ ಡಿಫ್ರೆನ್ಸು. ಸೊ ನೀವು ಮೊದಲನೇ ಬಾರಿ ಕೊಡೋದಾದರೆ ಬರೀ ನೀರು ಕನ್ಸಿಸ್ಟೆನ್ಸಿಯಲ್ಲಿ ಕೊಡಿ, ಮತ್ತು ಜಸ್ಟ್ ಒಂದೇ ಒಂದು ಟೈಮ್ ಮಾತ್ರ ಕೊಡಿ. ಆದಷ್ಟು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ ನೀವು ಮಾರ್ನಿಂಗ್ ಕೊಟ್ಟರೆ ಬೆಟರು. ಆವಾಗ ಸ್ವಲ್ಪ ಮಗುಗೆ ಹೊಟ್ಟೆ ಹಸಿರುತ್ತಲ್ಲ ಆವಾಗ ತಿನ್ನುತ್ತೆ. ಸೊ ಇವಾಗ ಇದು ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳೋದಷ್ಟೇ. ವೀಕ್ಷಕರೇ, ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟು, ಸೊ ದಯವಿಟ್ಟು ನೀವು ನಿಮ್ಮ ಮಗುಗೆ ತಿನ್ನಿಸ್ಬೇಕಾದ್ರೆ ಮೊಬೈಲ್ ಕೊಡೋದು ಅಥವಾ ಟಿ ವಿ ತೋರಿಸೋದು ಇವೆಲ್ಲ ಯಾವುದೂ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅದನ್ನು ನೀವು ರೂಢಿ ಆಗಿಬಿಟ್ರೆ ಬಿಡಿಸೋದು ಸೀರಿಯಸ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ನೀವು ಆದಷ್ಟು ಬೊಂಬೆಗಳು ಕೊಡೋದು ಇಲ್ಲ ಆಟ ಆಡಿಸ್ತಾ ಇಲ್ಲ ಮಾತಾಡಿಸ್ತಾ ತಿನ್ನಿಸೋದು ಬೆಟರು. ಬಿಕಾಸ್ ಇವಾಗ ಬ್ರೈನ್ ಡೆವಲಪ್ಮೆಂಟ್ ಆಗೋ ಸ್ಟೇಜ್ ಅಲ್ವಾ, ಆದ್ದರಿಂದ ನೀವೆಲ್ಲ ರೂಢಿ ಮಾಡದೇ ಇದ್ದರೆ ಬೆಟರು. ಸೊ ಫೈನಲ್ ಆಗಿ ನನಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಗೈಸ್, ನೋಡಿದ್ರಲ್ವ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸ್ಟೇ ಸೇಫ್. ಬಾಯ್ ಆಲ್.